ಜೈವಿಕ ವರದಿ ಸಮಿತಿ ಕರ್ನಾಟಕ ವತಿಯಿಂದ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಕೊಟ್ಟಿದ್ದೇವೆ. ಕಾರಣ ಅಂತಂದ್ರೆ ಬೀದರ್ ತಾಲೂಕಿನ ಅಲೆಂಬರ ಗ್ರಾಮದಲ್ಲಿರುವ ಆರೋಗ್ಯ ಪ್ರಾಥಮಿಕ ಉಪಕೇಂದ್ರವನ್ನು ಏನದು ಹಳೆ ಜಾಗ ಇತ್ತು, ಹಳೆ ಜಿಲ್ಲೆರ್ತಕ್ಕಂಥ ಒಂದು ಕಟ್ಟಡವನ್ನು ಡೆಮಾಲಿಷ್ ಮಾಡಿದ ನಂತರ ಅಧಿಕೃತವಾಗಿ ಗ್ರಾಮ ಪಂಚಾಯತಿ ಪಿ ಡಿ ಅವರಿಗೆ ಕೂಡ ಮನವಿ ಪತ್ರ ಕೊಡಲಾರ್ದೇನೆ ಅಥವಾ ಗ್ರಾಮ ಪಂಚಾಯತ್ ಯಾವುದೇ ರೀತಿ ದಾಖಲಾತಿ ಇರಲಾರ್ದೇನೆ ಹಾಗೂ ತಾಲೂಕಾ ಪಂಚಾಯತ್ ಅಧಿಕಾರಿಗಳು ಕೂಡ ಯಾವುದೇ ರೀತಿಯಾದ ದಾಖಲಾತಿ ಇರಲಾರ್ದೇನೆ ಮತ್ತು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಕೂಡ ಸ್ಥಳದಲ್ಲಿ ಯಾವುದೇ ರೀತಿಯ ದಾಖಲಾತಿ ಇರಲಾರ್ದೇನೆ ಕೆಲವು ಕಿಡಿಕೇಡಿಗಳು ಏನು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಜಾಗ ಇತ್ತು, ಆ ಡೆಮಾಲಿಷ್ ಆದ ನಂತರ ಅಕ್ರಮವಾಗಿ ಅಲ್ಲೊಂದು ಕಟ್ಟಡ ಕಟ್ಟಿ 2 ಕಾಂಪ್ಲೆಕ್ಸ್ ಮಾಡಿ ಯಾರಿಗೆ ಹೋಟೆಲು, ಯಾರಿಗೆ ಟೆಂಟ್ ಹೌಸು, ಯಾರಿಗೆ ಕಟ್ಟಿಂಗ್ ಅಂಗಡಿಗಳು ಸೇರಿಕೊಟ್ಟು ಒತ್ತುವರಿ ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ನಾವು ಸುಮಾರು ತಿಂಗಳಿಂದ ಅಂದರೆ 2023ರಿಂದ ವೈದ್ಯಕೀಯ ಅಧಿಕಾರಿಗಳು ಪ್ರಾಥಮಿಕ ಆರೋಗ್ಯ ಕೇಂದ್ರ ಯರ್ನಳ್ಳಿ, ಗ್ರಾಮ ಪಂಚಾಯತಿ ಕಾರ್ಯಾಲಯ ಅಲೆಂಬರ್, ತಾಲೂಕಾ ಆರೋಗ್ಯ ಅಧಿಕಾರಿಗಳು ಕಾರ್ಯಾಲಯ ಬೀದರ್, ಮಾನ್ಯ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳು ಬೀದರ್, ಸನ್ಮಾನ್ಯ ಶ್ರೀ ದಿನೇಶ್ ಗುಂಡ್ರಾವ್ ಮಾನ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಚಿವರು ಕರ್ನಾಟಕ ಸರ್ಕಾರ ಬೆಂಗಳೂರು ಇವರಿಗೆ ಬೀದರ್ ಜಿಲ್ಲೆ ಬಿಡಿಸಬೇಕು ಆಸ್ಪತ್ರೆ ಭೇಟಿ ನೀಡಿದಾಗ ದಿನಾಂಕ 23/8/2023 ಮನವಿ ಪತ್ರವನ್ನು ಕೊಟ್ಟಿದ್ದೇವೆ. ಈ ಮನವಿಗಳು ಕೊಟ್ಟಿದ್ದ ಸಮಯದಲ್ಲಿ ಇರ್ತಕ್ಕಂಥ ಬೀದರ್ನ DHOಗಳಾದ ಸಮೀಕ್ಷೆ ಕಳಿಸಿದ ಸಮಯದಲ್ಲಿ ಏನು ನಾವು ಮನವಿ ಪತ್ರವನ್ನು ಕೊಟ್ಟಿದ್ದೇವೆ, ನಾವೇನು ದೂರು ದಾಖಲಾತಿ ಮಾಡಿದ್ದೇವೆ, ದೂರು ಸತ್ಯವಾಗಿ ಬೆಳಕಿಗೆ ಬಂದಿದೆ. ಆದರೂ ಕೂಡ ಇಲ್ಲಿರ್ತಕ್ಕಂಥ DHO ಅವರು ಇಲ್ಲಿವರೆಗೆ ಯಾವುದೇ ರೀತಿಯಾದಂಥ ಕಾನೂನು ಕ್ರಮಕ್ಕೆ ಕೊಳ್ಳದೆ ದಿನಗಳು ವಿಳಂಬ ಮಾಡ್ತಿದ್ದಾರೆ. ಇದಕ್ಕೆ ನಾವು ಏನೇ ಕೇಳಕ್ಕೆ ಹೋದ್ರೂ ಕೂಡ ನಾವು ಒಂದಿಲ್ಲ 10 ಸಲ ಹೋದ್ರೂ ಕೂಡ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರವನ್ನು ಬರೆದಿದ್ದೇವೆ, ಮಾನ್ಯ ಜಿಲ್ಲಾಧಿಕಾರಿಗಳು ಮನವಿ ಪತ್ರ ಬರೆದೇವೆ ಅಂತೇಳಿ ವಿಳಂಬ ಮಾಡಿ ಸುಳ್ಳನ್ನು ಮಾಹಿತಿ ಕೊಡ್ತಿದ್ದಾರೆ. ಕೇವಲ ಇದು ಒಂದು ಜಾತಿಗೆ ಸೀಮಿತವಾಗಿ ಅಲ್ಲಿರ್ತಕ್ಕಂಥ ಸರ್ಕಾರದ ಜಾಗವನ್ನು ಒತ್ತುವರಿ ಮಾಡಲಿಕ್ಕೆ ಅಲ್ಲಿರ್ತಕ್ಕಂಥ ಎಲ್ಲ ಅಧಿಕಾರಿಗಳು ಇದರೊಳಗೆ ಶಾಮೀಲಾಗಿದ್ದಾರೆ ಅಂತ ಹೇಳಕ್ಕೆ ಇಷ್ಟಪಡುತ್ತೇನೆ. ಅದಕ್ಕೋಸ್ಕರ ಇಂದು ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರವನ್ನು ನೀಡಿದ್ದೇವೆ. ದಯವಿಟ್ಟು ಕೇವಲ 1 ವಾರದ ಒಳಗೆ ಅಲ್ಲಿರ್ತಕ್ಕಂಥ ಏನು ಅಕ್ರಮದ ಕಟ್ಟಡ ಇದೆ ಆ ಕಟ್ಟಡವನ್ನು ನೆಲ ಸಮನಗೊಳಿಸಿ ಮತ್ತೆ ಆ ಸ್ಥಳದಲ್ಲಿ ಸರ್ಕಾರಿ ಒಂದು ಕಟ್ಟಡವನ್ನು ಕಟ್ಟಬೇಕಂತ ಹೇಳ್ತಾ ನಾವೆಲ್ಲರೂ ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗೆ ಮೌಖಿಕವಾಗಿ ಮನವಿಯನ್ನು ಮಾಡಿದ್ದೇವೆ. 1 ವಾರದೊಳಗೆ ಮಾಡದಿದ್ದರೆ ಮಾನ್ಯ ಜಿಲ್ಲಾಧಿಕಾರಿ ಕಚೇರಿ ಎದುರುಗಡೆ ಉಪವಾಸ ಸತ್ಯಾಗ್ರಹ ಮಾಡಲಾಗುವುದು ಅಂತ ಹೇಳಿ ಎಚ್ಚರಿಸುತ್ತಿದೆ. ನನ್ನ ಹೆಸರು ರಾಹುಲ್ ಡಾಂಗೆ ಅಂತ ಹೇಳಿ ಜೈವಿಕ ವರದಿ ಸಮಿತಿಯ ಸಂಸ್ಥಾಪಕ ಅಧ್ಯಕ್ಷ, ಅದೇ ರೀತಿ ಯುವ ಘಟಕ ಜಿಲ್ಲಾಧ್ಯಕ್ಷರಾದಂಥ ದಾವಿದ್ ಹಲಿಗೆ, ಸುಧಾಕರ್ ಹಾಗೂ ತಾಲೂಕಾಧ್ಯಕ್ಷರಾದಂಥ ಜಾಶ್ವಾ ಒಂಟೆ ಹಾಗೂ ಸಾಮ್ಯಲ್ ಇಮಾನ್ವೆನ್, ರಾಹುಲ್ ಮತ್ತು ಟೋನಿ ಸೇರಿದಂತೆ ಅನೇಕ ಗೆಳೆಯರ ಬಳಗದಿಂದ ಮನವಿ ಪತ್ರವನ್ನು ನೀಡಿದ್ದೇವೆ.